ಶಹಾಪುರದಲ್ಲೊಬ್ಬ ಕಾಮುಕ ಇದ್ದ. ಆ ಕಾಮುಕನನ್ನ ಬಂಧನ ಮಾಡಲಾಗಿದೆ. ಶಹಾಪುರದ ವಸತಿ ಶಾಲೆಯಲ್ಲಿ ಬಾಲಕಿಗೆ ಹೆರಿಗೆ ಪ್ರಕರಣದ ಪ್ರಮುಖ ಆರೋಪಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಶಹಾಪುರದಲ್ಲೊಬ್ಬ ಕಾಮುಕನಿದ್ದ, ಆತನ ಬಂಧನ ಆಗಿದೆ. ಶಹಾಪುರದ ವಸತಿ ಶಾಲೆಯಲ್ಲಿ ಬಾಲಕಿಗೆ ಹೆರಿಗೆ ಪ್ರಕರಣದ ಪ್ರಮುಖ ಆರೋಪಿ ಆತನನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. 30 ವರ್ಷದ ಪರಮಣ್ಣ ಹುಟ್ಟು ಕಾಮುಕಣ್ಣ ಆತನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಪ್ರಾಪ್ತ ಬಾಲಕಿ ಜೊತೆ ಸಂಬಂಧ ಬೆಳೆಸಿ ಲೈಂಗಿಕ ದೌರ್ಜನ್ಯ ಕೃತ್ಯದ ಬಗ್ಗೆ ಯಾರಿಗೂ ಹೇಳದಂತೆ ಬಾಲಕಿಗೆ ಬೆದರಿಕೆ ಹಾಕಿದ್ದಾನೆ. ಪ್ರಕರಣ ಸಂಬಂಧ ಹಾಸ್ಟೆಲ್ ವಾರ್ಡನ್ ಸೇರಿ 5 ವಿರುದ್ಧ ದಾಖಲಾಗಿತ್ತು ಕೇಸು. ಪ್ರಾಂಶುಪಾಲ, ವಾರ್ಡನ್ ಮತ್ತು ಸ್ಟಾಫ್ ನರ್ಸ್ಗೂ ಕೂಡ ಮಾಹಿತಿ ಇಲ್ಲದ ಹಿನ್ನೆಲೆಯಲ್ಲಿ 3 ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಸೇವೆಯಿಂದ ಈಗಾಗಲೇ ಅಮಾನತನ್ನು ಕೂಡ ಮಾಡಲಾಗಿದೆ. ಕೇಸ್ ಮುಚ್ಚಿ ಹಾಕೋದಕ್ಕೆ ಯತ್ನಿಸಿದ ವಿದ್ಯಾರ್ಥಿನಿ ಸಹೋದರ ಶಹಾಪುರ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಸೊ ಆ ಕಾಮುಕ ಪಾಪ ಅಪ್ರಾಪ್ತ ವಯಸ್ಸಿನ ಮೈನರ್ ಹುಡುಗಿಯನ್ನು ತನ್ನ ಕಾಮದ ತೃಷೆಗೆ ಒಳಪಡಿಸಿದ್ದು ಮಾತ್ರವಲ್ಲ, ಆಕೆ ಗರ್ಭಿಣಿ ಆಗೋದಕ್ಕೂ ಕೂಡ ಕಾರಣ ಆಗಿದ್ದ ಆ ಕಾಮುಕನನ್ನು ಈಗಾಗಲೇ ಶಹಾಪುರ ಪೊಲೀಸರು ಬಂಧನ ಮಾಡಿದ್ದಾರೆ. ಶಹಾಪುರದ ವಸತಿ ಶಾಲೆಯಲ್ಲಿ ಬಾಲಕಿಗೆ ಹೆರಿಗೆ ಪ್ರಕರಣ. ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಾಲಕಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 30 ವರ್ಷದ ಪರಮಣ್ಣ ಎಂಬ ಕಾಮುಕ ಆತನನ್ನು ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ. ಕಾಮುಕನಿಗೆ ತಕ್ಕ ಪಾಠ ಆಗಬೇಕು ಅಂಥೇಳಿ ಸಂತ್ರಸ್ತೆ ಪೋಷಕರು ಕೂಡ ಒತ್ತಾಯ ಮಾಡಿದರು. ಕಡೆಯದಾಗಿ ಈಗ ಕಾಮುಕನ ಅರೆಸ್ಟ್ ಆಗಿದೆ. ಸೊ ಆತನಿಗೆ ಕಠಿಣವಾದ ಶಿಕ್ಷೆಯಾಗಬೇಕು ಅಂಥೇಳಿ ಪೋಷಕರ ಒತ್ತಾಯ ಇತ್ತು. ಆಗುತ್ತಾ ಅನ್ನೋದೇ ಪ್ರಶ್ನೆ. ಶಹಾಪುರದಲ್ಲೊಬ್ಬ ಕಾಮುಕ ಇದ್ದ. ಆ ಕಾಮುಕನನ್ನ ಬಂಧನ ಮಾಡಲಾಗಿದೆ. ಶಹಾಪುರದ ವಸತಿ ಶಾಲೆಯಲ್ಲಿ ಬಾಲಕಿಗೆ ಹೆರಿಗೆ ಪ್ರಕರಣದ ಪ್ರಮುಖ ಆರೋಪಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಶಹಾಪುರದಲ್ಲೊಬ್ಬ ಕಾಮುಕನಿದ್ದ, ಆತನ ಬಂಧನ ಆಗಿದೆ. ಶಹಾಪುರದ ವಸತಿ ಶಾಲೆಯಲ್ಲಿ ಬಾಲಕಿಗೆ ಹೆರಿಗೆ ಪ್ರಕರಣದ ಪ್ರಮುಖ ಆರೋಪಿ ಆತನನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. 30 ವರ್ಷದ ಪರಮಣ್ಣ ಹುಟ್ಟು ಕಾಮುಕಣ್ಣ ಆತನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಪ್ರಾಪ್ತ ಬಾಲಕಿ ಜೊತೆ ಸಂಬಂಧ ಬೆಳೆಸಿ ಲೈಂಗಿಕ ದೌರ್ಜನ್ಯ ಕೃತ್ಯದ ಬಗ್ಗೆ ಯಾರಿಗೂ ಹೇಳದಂತೆ ಬಾಲಕಿಗೆ ಬೆದರಿಕೆ ಹಾಕಿದ್ದಾನೆ. ಪ್ರಕರಣ ಸಂಬಂಧ ಹಾಸ್ಟೆಲ್ ವಾರ್ಡನ್ ಸೇರಿ 5 ವಿರುದ್ಧ ದಾಖಲಾಗಿತ್ತು ಕೇಸು. ಪ್ರಾಂಶುಪಾಲ, ವಾರ್ಡನ್ ಮತ್ತು ಸ್ಟಾಫ್ ನರ್ಸ್ಗೂ ಕೂಡ ಮಾಹಿತಿ ಇಲ್ಲದ ಹಿನ್ನೆಲೆಯಲ್ಲಿ 3 ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಸೇವೆಯಿಂದ ಈಗಾಗಲೇ ಅಮಾನತನ್ನು ಕೂಡ ಮಾಡಲಾಗಿದೆ. ಕೇಸ್ ಮುಚ್ಚಿ ಹಾಕೋದಕ್ಕೆ ಯತ್ನಿಸಿದ ವಿದ್ಯಾರ್ಥಿನಿ ಸಹೋದರ ಶಹಾಪುರ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಸೊ ಆ ಕಾಮುಕ ಪಾಪ ಅಪ್ರಾಪ್ತ ವಯಸ್ಸಿನ ಮೈನರ್ ಹುಡುಗಿಯನ್ನು ತನ್ನ ಕಾಮದ ತೃಷೆಗೆ ಒಳಪಡಿಸಿದ್ದು ಮಾತ್ರವಲ್ಲ, ಆಕೆ ಗರ್ಭಿಣಿ ಆಗೋದಕ್ಕೂ ಕೂಡ ಕಾರಣ ಆಗಿದ್ದ ಆ ಕಾಮುಕನನ್ನು ಈಗಾಗಲೇ ಶಹಾಪುರ ಪೊಲೀಸರು ಬಂಧನ ಮಾಡಿದ್ದಾರೆ. ಶಹಾಪುರದ ವಸತಿ ಶಾಲೆಯಲ್ಲಿ ಬಾಲಕಿಗೆ ಹೆರಿಗೆ ಪ್ರಕರಣ. ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಾಲಕಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 30 ವರ್ಷದ ಪರಮಣ್ಣ ಎಂಬ ಕಾಮುಕ ಆತನನ್ನು ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ. ಕಾಮುಕನಿಗೆ ತಕ್ಕ ಪಾಠ ಆಗಬೇಕು ಅಂಥೇಳಿ ಸಂತ್ರಸ್ತೆ ಪೋಷಕರು ಕೂಡ ಒತ್ತಾಯ ಮಾಡಿದರು. ಕಡೆಯದಾಗಿ ಈಗ ಕಾಮುಕನ ಅರೆಸ್ಟ್ ಆಗಿದೆ. ಸೊ ಆತನಿಗೆ ಕಠಿಣವಾದ ಶಿಕ್ಷೆಯಾಗಬೇಕು ಅಂಥೇಳಿ ಪೋಷಕರ ಒತ್ತಾಯ ಇತ್ತು. ಆಗುತ್ತಾ ಅನ್ನೋದೇ ಪ್ರಶ್ನೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.